ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ತೆರೆ ಕಂಡಿರುವ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಜನರು ಅತ್ಯಂತ ಹರ್ಷೋಲ್ಲಾಸದಿಂದ ಚಿತ್ರವನ್ನ ವೀಕ್ಷಿಸ್ತಾ ಇದ್ದಾರೆ. ಚಲನಚಿತ್ರವನ್ನ ನೋಡಿರ್ತಕ್ಕಂತಹ ಜನರು ಮಾತನಾಡ್ತಾ ಹೇಳಿದ್ದು, ಬಿಜೆ ವಿಷ್ಣುಕಾಂತ್ ಅವರ ನಿರ್ದೇಶನದಲ್ಲಿ ಜೊತೆಗೆ ಅವರ ನಟನೆಯಲ್ಲಿ, ಅದೇ ರೀತಿ ಅಕ್ಕಮಹಾದೇವಿ ಪಾತ್ರದಲ್ಲಿ ಸುಲಕ್ಷಾ ಕೈರಾ ಅವರು ಅತ್ಯಂತ ಅದ್ಭುತವಾಗಿ ಪಾತ್ರವನ್ನ ಮಾಡಿದ್ದಾರೆ. ಜೊತೆಗೆ ಅಕ್ಕಮಹಾದೇವಿ ಚಲನಚಿತ್ರ ಪ್ರತಿಯೊಬ್ಬರು ನೋಡಲೇಬೇಕು ಅನ್ನುವಂತಹ ಮೆಚ್ಚುಗೆ ನುಡಿಗಳನ್ನ ಅಲ್ಲಿ ವೀಕ್ಷಣೆಗಾಗಿ ಆಗಮಿಸಿರ್ತಕ್ಕಂಥ ವೀಕ್ಷಕರೆಲ್ಲರೂ ಚಲನಚಿತ್ರವನ್ನು ನೋಡಿದ ಬಳಿಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಎರಡನೇ ವಾರದತ್ತ ದಾಪುಗಾಲು ಇಡ್ತಾ ಇರುವಂತಹ ಅಕ್ಕಮಹಾದೇವಿ ಚಲನಚಿತ್ರ, ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರವನ್ನ ನೋಡಿರ್ತಕ್ಕಂಥ ಜನರ ಮಾತುಗಳನ್ನ ಕೇಳೋಣ ಬನ್ನಿ. ನೋಡಿದ್ರೆ ಕಥೆನೂ ಸರಿಯಾಗಿತ್ತು, ಪಾತ್ರಧಾರಿಗಳೆಲ್ಲ ಚೆನ್ನಾಗಿ ಭಾಗವಹಿಸಿದ್ರು, ಒಳಗೆಲ್ಲ ಚೆನ್ನಾಗಿ ನರ್ತನೆ ಎಲ್ಲ ಮಾಡಿದ್ರು. ಹಾಗೂ ತಾಯಂದ್ರಿಗೆಲ್ಲ ಏನಂದ್ರೆ ಒಂದು ಶಾಂತಿ ಸೈರಣೆ ಒಂದು ಬರಬೇಕಾದ್ರೆ ಈ ಕತೆ ನಮಗೆ ಭಾಳ ಪ್ರಮುಖದ. ಅಕ್ಕಮಹಾದೇವಿ ವೈರಾಗ್ಯ ತಾಳಿದ್ದು, ಅವಳ ಶಾಂತಿ, ಅವಳ ಸಹನೆ, ಹೆಚ್ಚಿಂದ ಸಣ್ಣ ಮಕ್ಕಳು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆ ಮಕ್ಕಳು ಕೂಡ ನೋಡಿದ್ರೆ ಪರಿವರ್ತನೆ ಆಗ್ತದೆ ಅವ್ರ ಜೀವನದಲ್ಲೂ ಕೂಡ, ಹೌದಲ್ಲ? ಮತ್ತೆ ಎಲ್ಲ ತಾಯಂದ್ರಲ್ಲಿ ಶಾಂತಿ, ಇವತ್ತು ತಾಯಂದ್ರಲ್ಲಿ ಶಾಂತಿ ಮುಖ್ಯದ. ಯಾರ ಬಲ್ ಬಿ ಶಾಂತಿ ಇಲ್ಲ, ಸಹನೆ ಇಲ್ಲ, ಶಾಂತಿ ಬರ್ಬೇಕಾದ್ರೆ ಅಕ್ಕಮಹಾದೇವಿ ಪಿಕ್ಚರ್ ಭಾಳ ಮುಖ್ಯದ. ಇದೊಂದು ಚಲೋ ತಯಾರು ಮಾಡಿರಿ. ಈ ಥರ ಪಿಕ್ಚರ್ ಯಾರೂ ತಯಾರು ಮಾಡಲ್ಲ. ಈ ಥರ ಸಂಸ್ಕಾರ ಎಲ್ಲಿ ಸಿಗಲ್ಲ ಆ ಪಿಕ್ಚರ್ದಾಗ. ಚಲೋ ಅದ, ಎಲ್ಲ ಮಾರ್ಗಸೂಚಿ ಇದ್ದಂಗೆ ಅದ ಎಲ್ಲ ಹೆಣ್ಮಕ್ಳಿಗೆ. ನನ್ನ ಹೆಸರು ಶ್ರೀಮತಿ ಶಕುಂತಲಾ ಮಹಾದೇವ ಮಠಪತಿ. 12ನೇ ಶತಮಾನದಲ್ಲಿ ನಡೆದಾಡಿ ಹೋಗಿರ್ತಕ್ಕಂಥ ನಮ್ಮ ಕಲ್ಯಾಣ ನಾಡಿನ ಶರಣರ ಭೂಮಿಯಲ್ಲಿ ಒಂದು ಆಗಿ ಹೋಗಿರ್ತಕ್ಕಂಥ ಘಟನೆಯನ್ನು ಮತ್ತೆ ಮರುಕಳಿಸಿ ವೈರಾಗಿ ನಿಧಿ ಅಕ್ಕಮಹಾದೇವಿ ಜಗನ್ಮಾತೆಯವರ ಪಿಕ್ಚರವನ್ನು ಸಿನಿಮಾವನ್ನು ಮಾಡಿರ್ತಕ್ಕಂಥ ನಮ್ಮ ಬಿಜೆ ವಿಷ್ಣುಕಾಂತ್ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸುತ್ತಾ, ಇವತ್ತಿನ ದಿವಸ ಭಾಲ್ಕಿಯಲ್ಲಿ ನಾವು ನಮ್ಮ ಭಾಗದ ಕಲ್ಯಾಣ, ಬೇಲೂರು ಹಾಗೂ ಹುಲ್ಸೂರು ಗ್ರಾಮದ ಎಲ್ಲ ಅಕ್ಕನ ಬಳಗದವರಿಗೆ ಒಂದು ಬಸ್ ಮಾಡಿಕೊಂಡು ಸುಮಾರು 120 ಜನರು ಬಂದು ಸಂತೋಷಭರಿತವಾಗಿ ಸಿನಿಮಾವನ್ನು ನೋಡಿ ಆನಂದವಾಗಿ ಅಕ್ಕಮಹಾದೇವಿಯವರ ವೈರಾಗ್ಯ ನಿಧಿ ತಾಳಿದು ಎಲ್ಲ ಕುಟುಂಬದವರು ಬಹಳ ಸಂತೋಷವಾಗಿ ಇವತ್ತಿನ ದಿವಸ ಹರ್ಷ ವ್ಯಕ್ತವಾಗಿದ್ದಾರೆ. ಅದೇ ರೀತಿ ಈ ಸಿನಿಮಾವನ್ನು ತಾವೆಲ್ಲರೂ ನೋಡಿ, ಕುಟುಂಬ ಸಹಿತ ಬಂದು ನೋಡಿ ತಾವೆಲ್ಲರೂ ಪರಿವರ್ತನೆಯಾಗಿ ಮತ್ತೆ ಮುಂದೆ ನಮ್ಮ ಈ ಧರ್ಮವನ್ನು ಬೆಳೆಸಬೇಕು, ಈ ರೀತಿ ಆಧ್ಯಾತ್ಮಿಕವನ್ನು ಮನೆಯಲ್ಲಿ ಶಾಂತಿಯಾಗಿ ನೆಲೆಗೂಡಿಸಬೇಕು. ಈ ರೀತಿ ತಾವೆಲ್ಲ ಬಂದು ಈ ಸಿನಿಮಾವನ್ನು ನೋಡಬೇಕು ಎಂದು ಹೇಳಿಕೊಳ್ಳುತ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ವಿರ್ಸೆಟ್ಟಿ ಮಲ್ಸೆಟ್ಟಿ ಬಸವ ಕಲ್ಯಾಣದ ಪತ್ರಕರ್ತ ಮಾಜಿ ಸಂಘದ ಅಧ್ಯಕ್ಷರು. ಸ್ವಾಲಿಂಗಾಯನಮ್ಮ. ಮೊಟ್ಟ ಮೊದಲನೇದಾಗಿ ನಾನು ಬೀದರ್ ಜಿಲ್ಲೆಯ ಜನತೆ ಈ ಒಂದು ಅಕ್ಕಮಹಾದೇವಿಯ ಚಲನಚಿತ್ರದಲ್ಲಿ ನಮ್ಮ ವಿಷ್ಣುಕಾಂತ್ ಬಿಜಿಯವರ ನೇತೃತ್ವದಲ್ಲಿ ನಮ್ಮವರೇ ಆದಂಥ ಪಾತ್ರಧಾರಿಗಳನ್ನು ಮಾಡಿದ್ದಾರೆ. ಇದು ಬಹಳ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸುತ್ತೇವೆ. ಪರಮ ಪೂಜ್ಯರು, ಮಠಾಧೀಶರು, ರಾಜಕಾರಣಿಗಳು ಈ ಒಂದು ಚಲನಚಿತ್ರಕ್ಕೆ ಒತ್ತನ್ನು ಕೊಟ್ಟು ನಮ್ಮವರೇ ಆದಂಥ ಪಾತ್ರಧಾರಿಗಳಿಗೆ ನೀವು ಉತ್ಸಾಹ ಪ್ರೋತ್ಸಾಹವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ವಿನಂತಿಸಿ ಮಾಡಿಕೊಳ್ಳುತ್ತೇನೆ. ಜೊತೆಗೆ ಇಲ್ಲಿ ಸುಮಾರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು 200-300 ಹಳ್ಳಿಗಳ ಒಂದು ತಾಣವಾಗಿದೆ ನಮ್ಮ ಬೀದರ್ ಜಿಲ್ಲೆ. ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ಶಾಲೆಯಿಂದ, ಕಾಲೇಜಿನಿಂದ, ಸಂಘ ಸಂಸ್ಥೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ವಿಷ್ಣುಕಾಂತ್ ಜಿಯವರಿಗೆ ಪ್ರೋತ್ಸಾಹವನ್ನು ನೀಡಿ ಈ ಧಾರ್ಮಿಕ ಚಲನಚಿತ್ರವನ್ನು ತಾವೆಲ್ಲ ನೋಡಬೇಕು. ಜೊತೆಗೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಈ ಸಂದರ್ಭದಲ್ಲಿ ಬರ್ತಿದ್ದಾರೆ. ಎಲ್ಲ ನನ್ನ ತಾಯಂದರಲ್ಲಿಯೂ ಕಳಕಳಿಯ ವಿನಂತಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಏನು ಪಿಕ್ಚರ್ ನೋಡಿದ್ದೇವೆ, ಈ ಒಂದು ನೋಡಿದಂಥವರು ಇನ್ನೂ 5 ಜನರಿಗೆ 10 ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಅಕ್ಕಮಹಾದೇವಿಯ ಚಲನಚಿತ್ರವನ್ನು ನಮ್ಮ ಇಡೀ ರಾಜ್ಯಾದ್ಯಂತ ಬಹಳ ವೈಭವದಿಂದ ಮೆರೆಯಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಬಸವರಾಜ್ ಹೇಗುಂಗೆ. ಎಲ್ಲರಿಗೂ ಶರಣಾರ್ಥಿ. ನಾನು ವಿಷ್ಣುಕಾಂತ್ ಬಿಜೆ. ಇವತ್ತು ಏನಿಸ್ತು ಅಂದರೆ, ಕಲ್ಯಾಣ ನಾಡಿನ ಶರಣರು ತಾಯಂದಿರು ಕಲ್ಯಾಣ ಮತ್ತು ಅಕ್ಕಪಕ್ಕ ಹುಲ್ಸೂರು, ಮುಚ್ಚಳಂಬೆ, ಬೇಲೂರು ಅಲ್ಲಿಂದ ಬಂದುಬಿಟ್ಟು ಚಲನಚಿತ್ರ ನೋಡಿ ಸ್ವಂತ ವೆಹಿಕಲ್ ಮಾಡ್ಕೊಂಡ್ಬಿಟ್ಟು ಏನು ಬಂದಿದ್ದಾರೋ ಅದಕ್ಕೆ ಪ್ರಮುಖವಾಗಿ ಅನೇಕ ಹಿರಿಯರಿದ್ದಾರೆ. ಇವರೆಲ್ಲ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡ್ಬಂದಿದ್ದಾರೆ. ಒಂದು 40 ವರ್ಷದ ಹಿಂದೆ ಈ ಒಂದು ಸೀನ್ ಕ್ರಿಯೇಟ್ ಆಗ್ತಿತ್ತು. ಅವಾಗ ಭಕ್ತ ಸಿರಿಯಾಳ ಮತ್ತು ಕ್ರಾಂತಿಗೆ ಬಸವಣ್ಣ ಟೈಮಿಗೆ ಈ ಥರ ಎಲ್ಲ ಬರ್ತಿದ್ರು. ಆಗಿನ ಕಾಲದಲ್ಲಿ ಎತ್ತಿನ ಬಂಡಿ ಇತ್ತು, ಆದರೆ ಈಗಿನ ಕಾಲದಲ್ಲಿ ಬಸ್ಗಳನ್ನ ಬೇರೆ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಬಂದ ಎಲ್ಲ ಶರಣ ಬಂಧುಗಳಿಗೂ ನನ್ನ ಶರಣಾರ್ಥಿಯನ್ನು ಸಮರ್ಪಿಸ್ತೇನೆ. ಹೀಗೆ ತಾವೆಲ್ಲ ಬಂದು ಈ ಚಲನಚಿತ್ರ ನೋಡಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದ, ನಮಸ್ಕಾರ. ಶರಣೆಯರಲ್ಲಿ ಪ್ರಪ್ರಥಮ ಕವಿತ್ರಿ ಎಂದೇ ಖ್ಯಾತಿ ಪಡೆದಿರತಕ್ಕಂಥ ವಚನಕಾರ್ತಿ ಜಗನ್ಮಾತೆ ಅಕ್ಕಮಹಾದೇವಿ
ಈ ಚಲನಚಿತ್ರವನ್ನು ನಮ್ಮ ನಟ ನಿರ್ದೇಶಕ ನಿರ್ಮಾಪಕರಾಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರು ನಿರ್ಮಿಸಿರ್ತಕ್ಕಂಥದ್ದು ಈಗ ಒಂದು ವಾರದಿಂದ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಚಲನಚಿತ್ರ ಅಕ್ಕಮಹಾದೇವಿ ಚಲನಚಿತ್ರ ಎಲ್ಲ ಅಕ್ಕನ ಬಳಗದವರು, ಅಣ್ಣನ ಬಳಗದವರು ಎಲ್ಲರೂ ಆಸಕ್ತಿಯಿಂದ ಬಂದು ನೋಡ್ತಾ ಇದ್ದಾರೆ. ಈ ಒಂದು ಚಲನಚಿತ್ರ 50 ದಿನ 100 ದಿನ ನಡೀಲಿ ಅಂತಕ್ಕಂಥ ಒಂದು ಆಶಯನ ಶುಭಾಶಯಗಳನ್ನ ವ್ಯಕ್ತಪಡಿಸಿ ನಾನು ಎಲ್ಲರನ್ನ ಈ ಚಲನಚಿತ್ರ ನೋಡಲಿಕ್ಕೆ ಪ್ರೇರೇಪಿಸ್ತೇನೆ. ನನ್ನ ಹೆಸರು ಗಣಪತಿ ಬೋತ್ರೆ, ಪತ್ರಕರ್ತರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಲ್ಕಿ. ರಚನೆ ಹಾಗೂ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಅವರು ಇದೊಂದು ಚಿತ್ರ ಬಿಡುಗಡೆ ಮಾಡಿದ್ದಕ್ಕಾಗಿ ನಮ್ಮ ಸದ್ಗುರು ಶರಣ ದೊಡ್ಡಪ್ಪನ ಬಳಗದ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಕ್ಕ ಮಹಾದೇವಿ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸುತ್ತಾ ನಮ್ಮ ಮಹಿಳಾ ಬಳಗದ ವತಿಯಿಂದ ಅನಂತ ಧನ್ಯವಾದಗಳು ಅವರಿಗೆ. ಹಾಗೂ ನೋಡಲು ನಮಗೆ ಅನುವು ಮಾಡಿಕೊಟ್ಟಂಥ ನಮ್ಮ ಸಹೋದರರಾದ ವೀರ್ ಶೆಟ್ಟಿ ಮಲ್ಶೆಟ್ಟಿ ಸರ್ರಿಗೂ ಕೂಡ ಧಾರಿಯಾಗಿದ್ದಂಥ ಸುಲಕ್ಷಾ ಕೈರಾ ಅವರಿಗೂ ಕೂಡ ಹಾಗೂ ಪಾತ್ರಧಾರಿಯಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ವಿಷ್ಣುಕಾಂತ್ ಸರ್ ಅವರಿಗೂ ಕೂಡ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಪ್ರೋತ್ಸಾಹಿಸಲೆಂದು ಹಾರೈಸುತ್ತಾ ಅವರು ಇನ್ನೂ ಇಂತಹ ಅನೇಕ ಸಿನಿಮಾಗಳನ್ನು ರಚನೆ ಮಾಡುತ್ತಾ ಮುಂದೆ ತರಬೇಕಂತ ಹೇಳಿ ಅಕ್ಕ ಮಹಾದೇವಿಯ ಒಂದು ಆಶೀರ್ವಾದ ಅವರಲ್ಲಿ ಇರಲಿ ಅಂತ ಹೇಳಿ ಹಾರೈಸುತ್ತಾ ನಮ್ಮ ಸದ್ಗುರು ಶರಣ ದೊಡ್ಡಪ್ಪನ ಬಳಗದ ವತಿಯಿಂದ ಅನಂತ ಧನ್ಯವಾದಗಳು.